ಯಸ್ಮಿನ್ ದೇಶೇನ ಸಮ್ಮಾನೋ ನ ವೃತ್ತಿರ್ನ ಚ ಬಾಂಧವಾಹ ನ ಚ ವಿದ್ಯಾಗಮೋಪ್ಯಸ್ತಿ ವಾಸಸ್ತತ್ರ ನ ಕಾರಯೇತ್. ಹೌದು, ಯಾವ ದೇಶದಲ್ಲಿರುವುದರಿಂದ ಗೌರವ ಸಿಗುವುದಿಲ್ಲವೋ, ಎಲ್ಲಿ ಬದುಕಲು ಕೆಲಸ ಸಿಗುವುದಿಲ್ಲವೋ, ಎಲ್ಲಿ ಸಹೋದರರು ಮತ್ತು ಬಂಧು ಬಾಂಧವರು ಇರುವುದಿಲ್ಲವೋ, ಎಲ್ಲಿ ವಿದ್ಯೆ ಮತ್ತು ಅಧ್ಯಯನ ಸಂಭವವಿಲ್ಲವೋ ಅಂತಹ ಸ್ಥಳಗಳಲ್ಲಿ ಇರಬಾರದು. ಆಚಾರ್ಯ ಚಾಣಕ್ಯರು ಹೇಳುವುದೇನೆಂದ್ರೆ, ಗೌರವ ಇಲ್ಲದ ಸ್ಥಳದಲ್ಲಿ, ಕೆಲಸವಿಲ್ಲದ ಊರಿನಲ್ಲಿ, ನಮ್ಮ ಬಂಧು ಮಿತ್ರರು ಮತ್ತು ಪರಿಚಿತರು ಇಲ್ಲದ ಸ್ಥಳಗಳಲ್ಲಿ ಹಾಗೂ ವಿದ್ಯೆಯನ್ನ ಪಡೆಯಲು ಯಾವ ಸಾಧನಗಳು ಇರುವುದಿಲ್ಲವೋ ಅಂತಹ ಸ್ಥಳಗಳಲ್ಲಿ ವಾಸಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇಂಥ ಸ್ಥಳಗಳನ್ನ ತ್ಯಜಿಸುವುದೇ ಒಳಿತು. ಪ್ರೋತ್ರಿಯೋ ರಾಜ ನದಿ ವೈದ್ಯಸ್ತು ಪಂಚಮಃ ಪಂಚಯಂತ್ರನ ವಿದ್ಯಂತೆನ ತತ್ರ ದಿವಸೇ ವಸೇತ್. ಹೌದು, ಶ್ರೀಮಂತರು, ವೇದ ವಿದ್ವಾಂಸರು, ರಾಜ, ವೈದ್ಯರು ಮತ್ತು ನದಿ ಇಲ್ಲದ ಸ್ಥಳಗಳಲ್ಲಿ ಒಂದು ದಿನ ಸಹ ಇರಬಾರದು. ಅಂದ್ರೆ ಯಾವ ನಗರದಲ್ಲಿ ಒಬ್ಬ ಶ್ರೀಮಂತ ಸಹ ಇಲ್ಲವೋ, ಯಾವ ದೇಶದಲ್ಲಿ ವೇದವನ್ನ ತಿಳಿದವರು ಇಲ್ಲವೋ, ಯಾವ ದೇಶದಲ್ಲಿ ರಾಜ ಅಥವಾ ಸರ್ಕಾರ ಇಲ್ಲವೋ, ಯಾವ ನಗರ ಅಥವಾ ಹಳ್ಳಿಯಲ್ಲಿ ವೈದ್ಯರಿಲ್ಲವೋ, ಯಾವ ಸ್ಥಳದಲ್ಲಿ ಒಂದು ನದಿ ಕೂಡ ಇಲ್ಲವೋ, ಇಂತಹ ಸ್ಥಳಗಳಲ್ಲಿ ಒಂದೇ ಒಂದು ದಿನ ಸಹ ಇರಬಾರದು. ಆಚಾರ ಚಾಣಕ್ಯರ ಪ್ರಕಾರ ಜೀವನದ ಸಮಸ್ಯೆಗಳಲ್ಲಿ ಈ 5 ವಸ್ತುಗಳಿಗೆ ಹೆಚ್ಚು ಮಹತ್ವವಿದೆ. ಕಷ್ಟ ಬಂದಾಗ ಹಣದ ಅವಶ್ಯಕತೆ ಉಂಟಾಗುತ್ತದೆ, ಇದು ಶ್ರೀಮಂತರಿಂದ ಈಡೇರುತ್ತದೆ. ಯಜ್ಞಾದಿ ಕರ್ಮಗಳಿಗೆ ಒಬ್ಬ ಪಾರಂಗತ ಪುರೋಹಿತರ ಅವಶ್ಯಕತೆ ಇದೆ. ರಾಜ್ಯದ ಆಡಳಿತವನ್ನ ನಿರ್ವಹಿಸಲು ರಾಜ ಪ್ರಮುಖ ಅಥವಾ ರಾಜನ ಅವಶ್ಯಕತೆ ಇದೆ. ನೀರಿನ ಪೂರೈಕೆಗಾಗಿ ನದಿ ಮತ್ತು ರೋಗ ನಿವಾರಣೆಗೆ ಉತ್ತಮ ವೈದ್ಯರ ಅವಶ್ಯಕತೆ ಇದೆ. ಈ ಎಲ್ಲಾ ಅನುಕೂಲಗಳು ಇರುವ ಸ್ಥಳವನ್ನ ವಾಸಿಸಲು ಯೋಗ್ಯ ಸ್ಥಳವೆಂದು ತಿಳಿಯಲಾಗುತ್ತದೆ.